ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಸಂಭ್ರಮವೇ ಇಲ್ಲದ್ದು ಸಮಾರಂಭವೇನೆ. ಅವ್ರ ಹತ್ರ ಅಷ್ಟು ಹಣ ಇಲ್ಲ. ನಿಮ್ಮ ಹತ್ರ ಇಲ್ವೇ? ನೀವು ಖರ್ಚು ಮಾಡಿ. ವೃಥಾ ಖರ್ಚು. ಬಂದವ್ರಿಗೇನು ಸಂತೋಷ ಇರೋಲ್ಲ, ಕೂರ್ತಾರೆ, ಕರಪ್ತಾರೆ. ಹಬ್ಬ ಬೇಡ, ಖರ್ಚು. ನಾಮಕರಣ ಮುಂಜಿ ಅದ್ಯಾಕೆ ಬೇಕು ಖರ್ಚು. ಇನ್ನು ಮದುವೆ ಗದ್ದಲವಾದ್ರೇನೆ ಮದುವೆನಾ? ಸರಳವಾಗಿ ನಡೆಸಿದ್ರಾಯ್ತು. ಸತ್ತ ಮೇಲೆ ಕರ್ಮ ತಿಥಿ. ಸತ್ತವರು ಎದ್ದು ಬಂದು ತಿಂತಾರಿಯೇ? ಅದು ಬೇಡ. ಮತ್ತೆ ಹಣ ಯಾಕೆ ಬೇಕು? ಮುಂದೆ ಕಷ್ಟ ಕಾಲಕ್ಕೆ. ಈಗೇನು ಸುಖವಾಗಿದ್ದೀರಾ? ಅಂದ್ರೆ ಮುಂದೆ ಯಾವತ್ತೋ ಸುಖಿಸ್ತೀವಿ ಅಂತ ಇವತ್ತು ಕಷ್ಟಪಡೋದಾ? ವರ್ತಮಾನದಲ್ಲಿ ಸತ್ತೋರ್ಗೆ ಭವಿಷ್ಯದಲ್ಲಿ ಬದುಕಿರುತ್ತೆ ಅಂತೀಯ? ಈಗ ರಂಗಧಾಮ ಮನೆಗೆ ಗಿರಾಕಿ ಕುದುರಿಸಿದ್ದಾನೆ. ಅದಿಲ್ಲದಿದ್ರೂ ನನ್ನ ಹತ್ರ ಹಣ ಇದೆ, ನಾನು ಸ್ವಲ್ಪ ಕೊಡ್ತೀನಿ. ಒಂದು ಸಂಭ್ರಮದ ಸಮಾರಂಭ ಆಗಲಿ. ಹಿಡಿತ ಇರಬೇಕೆ ಬದುಕಲ್ಲಿ, ಆದರೆ ಅದು ಜಿಪುಣತನ ಆಗಬಾರ್ದಲ್ವಾ? ಗುಟ್ಟಾಗಿ ಮದುವೆ ಮಾಡ್ತೀರಿ, ಮುಂದೆ ಅವರು ಗುಟ್ಟಾಗಿ ವಿಚ್ಛೇದನ ತಗೋತಾರೆ, ಮತ್ತೆಲ್ಲೋ ಗುಟ್ಟಾಗಿ ನೆಂಟಸ್ತಿಕೆ ಬೆಳೆಸ್ತಾರೆ. ಸತ್ತದ್ದು ಗುಟ್ಟಾಗಿಯೇ ಇರುತ್ತೆ. ಬದುಕೇನೆ ಇದು. ಕರೆಸು, ಎಲ್ಲರನ್ನೂ ಕರೆಸು. ವರ್ಷ ಬರಲಿ, ಅವಳ ಗಂಡ ಬರಲಿ, ಅವಳ ಅತ್ತೆ ಮಾವ ಅವರು ಬರಲಿ. ಜೊತೆಗೆ ಅದು ಒಂದು ಬರುತ್ತೆ, ರಶ್ಮಿ. ಬರಲಿ. 10 ಜನ ಕೇಳ್ತಾರೆ ಯಾರು ಏನು ಅಂತ. ಹೇಳು. ಮಾನಗೆಟ್ಟು ಬದುಕು ಅವರದ್ದು. ಮಾನಗೆಟ್ಟ ಬದುಕು. ನೀನು ಯಾಕೆ ನಾಚ್ಕೋತೀಯ? ನೀನು ಹೇಳಬೇಕು ವರ್ಷ ಮಾವನಿಗೆ, ಇದು ನಮ್ಮ ಮನೆ ಸಮಾರಂಭ, ನಾವು ಮಾನಸ್ಥರು, ನೀವು ಹೆಂಡತಿ ಬನ್ನಿ, ಅವಳು ಪ್ರೇಯಸಿ ಬರೋದು ಬೇಡ. ಮುಖ ಮುರಿದ ಹಾಗೆ ಹೇಗೆ ಹೇಳೋದು? ಸತ್ಯ ಆಡೋದಕ್ಕೆ ಯಾಕೆ ಹಿಂಜರಿಬೇಕು? ಕಳ್ಳನ್ನ ಕಳ್ಳ ಅಂತಲೇ ಗುರುತಿಸ್ಬೇಕು. ಹಾದರದವರು ಹಾದರದವ್ರೆ. ಅವರಿಗೂ ಬದುಕೋ ಹಕ್ಕಿದೆ, ಬದುಕಲಿ. ನಮ್ಮ ಜೊತೆ ಯಾಕೆ ಬದುಕಕ್ಕೆ ಬಿಡಬೇಕು? ರಶ್ಮಿ ಬರೋದು ಬೇಡ ಅನ್ನೋದಾದ್ರೆ ನಾವು ಬರಲ್ಲ ಅಂದ್ರೆ? ಬೇಡ,
ಅಷ್ಟ್ರ ಮಟ್ಟಿಗೆ ಸಮಸ್ಯೆ ಕಮ್ಮಿ ಅಲ್ವಾ? ಎಲ್ಲರನ್ನೂ ಬಿಟ್ಟು ಬದುಕ್ತೀನಿ ಅನ್ನೋದು ಸಾಧ್ಯವಾಗದ ಮಾತೆ. ಮಾನಗೆಟ್ಟು ಬದುಕಿದ್ರೆ ಜಾಗ ಇಲ್ಲ ಅಂತಾಗುತ್ತೆ. ಮಾನವಾಗಿ ಬದುಕೋದು ಅನಿವಾರ್ಯವಾಗುತ್ತೆ. ಹೇಳಿಕೊಳ್ಳೋ ಅಂತಹದ್ದು ಮಾಡಬೇಕು ಅನ್ನೋ ತುರ್ತಿರುತ್ತೆ. ಹೊಲಸು ಹೆಚ್ಚು ಮಾಡಿದರೆ ದೂರ ಉಳಿಬೇಕಾಗುತ್ತೆ. ಅದ್ಧೂರಿ ಸಮಾರಂಭ ಆಗಲಿ, ಹೊಲಸಿನಿಂದ ದೂರ ಉಳಿಯೋದು ಅನಿವಾರ್ಯ ಆಗುತ್ತೆ. ಸೊಸೆ ಏನಂತಾಳೆ? ಮನೆ ಹೊಡಿತೀನಿ ಅಂತಾಳೆ. ಒಂದೇ ಕುಂಡದಲ್ಲಿ ಎಷ್ಟು ಗಿಡ ಸಾಧ್ಯವೆ? ಬೀಜ ಮೊಳೆತು ಗಿಡ ಆಗಕ್ಕೆ ಒಂದು ಕುಂಡ ಸಾಕು. ನಂತರ ಪ್ರತಿ ಗಿಡವನ್ನು ಅದರ ಅವಶ್ಯಕತೆಗೆ ತಕ್ಕ ಸ್ಥಳ, ನೀರು, ಗೊಬ್ಬರ ಕೊಟ್ಟು ಬೇರೆ ಬೇರೆ ನೆಟ್ಟು ಬೆಳೆಸ್ಬೇಕಲ್ವಾ? ಅವರವರ ಲೋಕಕ್ಕೆ ಅವರವರು ಹೋಗಲಿ. ಸ್ವಾತಂತ್ರ್ಯ ಕೊಟ್ಟರೆ ಸ್ವಾತಂತ್ರ್ಯ ಇರುತ್ತೆ. ಅವರವರ ಲೋಕಕ್ಕೆ ಅವರವರು ಹೋಗಲಿ. ಸ್ವಾತಂತ್ರ್ಯ ಕೊಟ್ಟರೆ ಸ್ವಾತಂತ್ರ್ಯ ಇರುತ್ತೆ. ನಾಯಿ ಸಾಕ್ತಾರಾ? ಅದಕ್ಕೊಂದು ಜಾಗ, ಬಟ್ಲು, ಚೈನು. ನಾನು ಸಾಕಿದ ನಾಯಿ, ನಾನು ಒಡೆಯ, ಅದು ಗುಲಾಮ. ಯಾರ ಗುಲಾಮರು? ಸಮಯಕ್ಕೆ ಸರಿಯಾಗಿ ಅದರ ಅವಶ್ಯಕತೆಗಳನ್ನು ಪೂರೈಸಬೇಕಾ? ಮನೆ ಮಂದಿಗೆ ಸಮಯಕ್ಕೆ ಸರಿಯಾಗಿ ಮಾಡ್ತೀವೋ ಬಿಡ್ತೀವೋ, ನಾಯಿಗಂತೂ ಮಾಡ್ತೀವಿ. ವಯಸ್ಸಾದ ಅಪ್ಪನ ಒಂಟಿ ಬಿಟ್ಟು ಹೋಗ್ತೀವಿ, ಅಮ್ಮನ ಒಳಗೆ ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತೀವಿ, ಮಕ್ಕಳನ್ನು ಬಿಟ್ಟು ಹೋಗ್ತೀವಿ. ನಾಯಿನ ಬಿಟ್ಟು ಹೋಗೋ ಹಾಗಿಲ್ಲ ನೋಡು. ಸಾಕಿದ ನಾಯಿಯ ಸುತ್ತ ನಮ್ಮ ಬದುಕು ಕಟ್ಕೋತೀವಿ. ಯಾರು ಯಾರಿಗೆ ಅಧೀನ? ಒಳ್ಳೆಯ ಬದುಕು ಬದುಕಿದ್ರೆ ಹೆಮ್ಮೆಯಿಂದ ಹೇಳಿಕೊಂಡು ತಿರುಗಬಹುದು. ಕೆಟ್ಟರೆ ಜವಾಬ್ದಾರಿ ನಮ್ಮ ಮೇಲಿರಲ್ಲ. ಮಗ ನಿಮ್ಮನ್ನ ಒಂಟಿ ಮಾಡಿ ಹೋದ ಅನ್ನೋ ಭಾವ ಕಾಡೇ ಇಲ್ವಾ? ಆಗೊಮ್ಮೆ ಈಗೊಮ್ಮೆ ಕಣ್ಣಲ್ಲಿ ನೀರು ತುಂಬಿದ್ದೇ ಇಲ್ವಾ? ಯಾವುದಾದರೂ ಅಸಹಾಯಕ ಸನ್ನಿವೇಶದಲ್ಲಿ ಅವನು ಪಕ್ಕದಲ್ಲಿ ಇರಬೇಕಿತ್ತು ಅಂತ ಅನ್ಸಿಲ್ವಾ? ಆ ಸಂಕಟ ಕಾಡಿಲ್ವಾ? ಇಲ್ಲ ಅಂದ್ರೆ ಸುಳ್ಳಾಗತ್ಯೆ. ಓದಿದ, ಮೆರಿಟಲ್ಲಿ ಬಂದ, ಅದೊಂದು ಸಂಭ್ರಮ. ಆಮೇಲೆ ಈ ವ್ಯವಸ್ಥೆಯಲ್ಲಿ ಅವನಿಗೆ ಅವಕಾಶವಾಗಲಿಲ್ವೇ? ಹಾಗಾಗಿ ಹೊರಟ. ದೋಷಾರೋಪಣೆ ವ್ಯವಸ್ಥೆ ಮೇಲೆ, ಅವನ ಮೇಲಲ್ಲ. ಮದುವೆ ಆಯಿತು, ಮಕ್ಕಳಾಯಿತು, ಯಾವುದಕ್ಕೂ ಕಮ್ಮಿ ಇಲ್ವೇ? ಬದುಕಲ್ಲಿ ಗೆದ್ದಿದ್ದಾನೆ. ಜೊತೆಗಿಲ್ಲ ಅನ್ನೋ ನೋವು ಇದೆ. ಆದರೆ ಸೋತು ಜೊತೆಗಿದ್ದಿದ್ರೆ ಹೆಚ್ಚು ನೋವಿರ್ತಿತ್ತಲ್ವಾ? ಮಕ್ಕಳ ಏಳಿಗೆಗೆ ನಾವು ಮೆಟ್ಟಲಾಗಬೇಕೆ, ಕಾಲಿಗೆ ಸಂಕೋಲೆಯಾಗಿ ನರಳಿಸೋದಲ್ಲ. ಮಗನನ್ನು ಬಿಟ್ಟಿರಲಾಗದ ತಾಯಿ, ತಾಯಿಯನ್ನು ಬಿಟ್ಟಿರಲಾಗದ ಮಗ. ಭಾವದಲ್ಲಿ ಸತ್ಯ, ಭವದಲ್ಲಿ ಅಲ್ಲವೇ? ತಾಯಿಯನ್ನು ಕಳಕೊಂಡ ಮಕ್ಕಳು, ಮಕ್ಕಳು ಸತ್ತ ನಂತರ ತಾಯಿ ಬದುಕಿಲ್ವೇ? ಅವರವರ ಬದುಕು ಅವರವರಿಗೆ ಮುಖ್ಯ. ಬಿಟ್ಟು ಬಿಡೆ, ಗೆಲ್ತೀಯ, ನೆಮ್ಮದಿ ಇರುತ್ತೆ.
ಮನೆ ಚೆನ್ನಾಗಿದೆ, ವಿಶಾಲವಾಗಿದೆ. ದೇರ್ ಸೋ ಮಚ್ ಆಫ್ ಲೈಫ್ ಇನ್ ಇಟ್. ರಾತ್ರಿ ಹೊತ್ತು ನಿದ್ದೆ ಹತ್ತಲ್ಲ, ಏನೋ ಒಂದು ತರಹದ ಸುಸ್ತು. ಯು ಆರ್ ನಾಟ್ ಕಂಫರ್ಟಬಲ್. ಅಯ್ಯೋ ಹಾಗ ಎಲ್ಲರೂ ಸಂಭ್ರಮದಲ್ಲಿರ್ತಾರೆ. ಕಟ್ಟಿಕೊಂಡ ಗಂಡನಿಗೆ ಬೇಕು, ಅವನ ಅಪ್ಪ ಅಮ್ಮನಿಗೆ ಬೇಕು, ಹೆತ್ತವ್ರಿಗೆ ಬೇಕು. ಇಡೀ ಸಮುದಾಯ ಪ್ರಪಂಚಕ್ಕೆ ಹೊಸದನ್ನು ತರುವ ಉತ್ಸಾಹದಲ್ಲಿರುತ್ತೆ. ಆಬ್ವಿಯಸ್ಲಿ ಯು ವುಡ್ ಆಲ್ಸೋ ಬಿ ಹ್ಯಾಪಿ. ಇದು ಹಾಗಲ್ವಲ್ಲ, ನೋಬಡಿ ವಾಂಟ್ಸ್ ದಿಸ್. ಈಗ ಸರ್ಜರಿ ಅಂತೀವಿ, ಜೀವಂತ ದೇಹ ಕತ್ತರಿಸ್ತೀವಿ. ರೋಗದ ಮೂಲ ಹುಡುಕಿ ವಾಸಿ ಮಾಡಿ ಮನುಷ್ಯನನ್ನ ಉಳಿಸ್ಬೇಕು, ಅದು ಸಂಭ್ರಮ. ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಸತ್ತ ದೇಹ ಕತ್ತರಿಸ್ತೀವಿ, ಮತ್ತೆ ರೋಗದ ಮೂಲ ಹುಡುಕ್ತೀವಿ. ಸಾವಿಗೆ ಕಾರಣವಾದ ರೋಗದ ಮೂಲ ಹುಡುಕ್ತೀವಿ. ಎರಡರ ಕ್ರಿಯೆ ಒಂದೇ, ಕಾರಣ ಒಂದೇ, ರೋಗದ ಮೂಲ ಹುಡುಕೋದು. ಆದರೆ ಮೊದಲನೇದು ಶಸ್ತ್ರಚಿಕಿತ್ಸೆ, ಎರಡನೇದು ಪೋಸ್ಟ್ ಮಾರ್ಟಮ್. ಒಂದು ಚಿಕಿತ್ಸೆ, ಇನ್ನೊಂದು ಹೆಣ ಕುಯ್ಯೋದು. ನನ್ನದು ಹೆಣ ಕತ್ತರಿಸೋದು, ನೆಂಟಸ್ತಿಕೆಯ ಹೆಣ ಕತ್ತರಿಸೋದು. ಸಂಭ್ರಮವೂ ಇಲ್ಲ, ಉತ್ಸಾಹವೂ ಇಲ್ಲ. ಯಾರು ಅಂದ್ರೆ ಕಾರಣ ಯಾರು? ಹೂ ಇಸ್ ಹಿ? ಯಾಕೆ? ಐ ಆಮ್ ಜಸ್ಟ್ ಕ್ಯೂರಿಯಸ್. ಸಚಿನ್. ಅದಕ್ಕೆನಾ ಸುರೇಶ ವಿಚ್ಛೇದನ ತಗೊಂಡಿದ್ದು? ಇಲ್ಲ, ಇದು ನಂತರದ ಬೆಳವಣಿಗೆ. ಓ ಯು ಆರ್ ಸೌಂಡಿಂಗ್ ಡಿಸಪಾಯಿಂಟೆಡ್. ಎಸ್, ಬದುಕಿನಲ್ಲಿ ರಸ ಇಲ್ಲ, ಕತೆಗಳಲ್ಲೂ ರಸ ಹೋಗಿದೆ. ಕಾಲೇಜಲ್ಲಿದ್ದಾಗ ಮತ್ತು ನಂತರದ ದಿನಗಳಲ್ಲಿ ಬದುಕು ರೋಚಕವಾಗಿ ಕಂಡಿತ್ತು. ರಸ್ತೆಯಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಒಂದು ಸಂಭ್ರಮ ಇರೋದು, ಗೊತ್ತಿರೋದು. ಸುತ್ತ 10 ಜೊತೆ ಕಣ್ಣುಗಳು ನನ್ನನ್ನು ದಿಟ್ಟಿಸ್ತಾ ಇವೆ. ಆ ಭಾವನೆ ಮೈಯನ್ನು ಬೆಚ್ಚಗಾಗ್ಸೋದು. ನಡಿಗೆಯಲ್ಲಿ ಲಯ ಬರೋದು, ಅದೇನೋ ಮೈ ಸಂಭ್ರಮದಲ್ಲಿ ಉಬ್ಬಿದ ಹಾಗೆ. ಉಡುಪುಗಳೆಲ್ಲ ಬಿಗಿ, ಅದೊಂದು ತರಹದ ಸುಖ, ಹಿತ. ಇದ್ದಕ್ಕಿದ್ದ ಹಾಗೆ ಮೆಚ್ಚಿದ ಹುಡುಗ ಎದುರು ಬರ್ತಾನೆ. ಕಣ್ಣು ಕಣ್ಣನ್ನ ಒಂದು ಕ್ಷಣ ಸಂಧಿಸುತ್ತೆ, ಮುಖ ಕೆಂಪಗಾಗತ್ತೆ, ಮೈ ಬಿಸಿಯಾಗತ್ತೆ, ಉಸಿರಿನ ವೇಗ ಹೆಚ್ಚುತ್ತೆ. ಕಾಲುಗಳಲ್ಲಿ ಶಕ್ತಿ ಹೋಗಿ ಪೂರ್ತ ದೇಹ ಹಗರಾಗ್ತಿತ್ತು ನೋಡು. ಸುಖದ ಮಂಪರನ್ನ ಸೀಳಿ ಅಟೆಂಡರ್ ಮಾತು ಕಿವಿಗೆ ಅಪ್ಪಳಿಸೋದು. ಪ್ರೊಫೆಸರ್ ಕರೀತಿದ್ದಾರೆ, ಹೋಗಿ ಅವನ ಎದುರು ಕೂರೋದು. ದಿಟ್ಟಿಸ್ತಾನೆ ಮುದ್ಕ, ಸಿಹಿ ಉಂಡೆ ದಿಟ್ಟಿಸಿದ ಹಾಗೆ. ತುಟಿ ಅಂಚಲ್ಲಿ ಜೊಲ್ಲು, ಶುರು ಬೋಧನೆ. ಹೆಣ್ಣುಮಕ್ಕಳು ಬೋಲ್ಡ್ ಆಗಿರ್ಬೇಕು. ಶತಮಾನಗಳಿಂದ ನಿಮ್ಮ ಶೋಷಣೆ ಆಗಿದೆ, ಧಿಕ್ಕರಿಸಿ. ಆಚಾರ ಅಲ್ಲ, ವಿಚಾರ ಮುಖ್ಯ. ಅಪ್ಪ ಅಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಸಂಕೋಲೆಗಳು. ಕಿತ್ತು ಹೊರಬನ್ನಿ. ಆಯ್ತು, ನೀನು ಹೇಳೋದೆಲ್ಲ ಸತ್ಯ, ಧಿಕ್ಕರಿಸ್ತೀನಿ. ನಂತರ ನನ್ನ ಜೊತೆ ಅಫೇರ್ ಮಾಡು. ಇದು ಉತ್ತರ. ಆಯ್ತು, ಅಫೇರಿಗೆ ನಾನು ಸಿದ್ಧ. ಬದುಕು ಕೊಡ್ತೀಯಾ? ಓಹೋ, ಇಂಟರ್ನಲ್ಸ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ. ಸಮ್ ಆಫ್ ದಿಸ್ ಗೈಸ್ ಆರ್ ಸ್ಟೂಪಿಡ್ ಅಂಡ್ ಫೂಲಿಶ್. ಹೋಗ್ಲಿ ಬಿಡೆ, ಅದು ಮುಗಿದ ಅಧ್ಯಾಯ. ಹೌ ಇಸ್ ವಿವೇಕ್? ಹೇಗಿದ್ದಾನೆ? ಸುತ್ತುತ್ತಾ ಇದ್ದೀನಿ, ವೈದ್ಯರಿಂದ ವೈದ್ಯ, ಆಸ್ಪತ್ರೆಯಿಂದ ಆಸ್ಪತ್ರೆ. ನಿನಗೆ ಬೇಕಿಲ್ಲ, ಹೊತ್ತು ನಿಂತಿದ್ಯಾ. ನನಗೆ ಬೇಕು, ಸುತ್ತಿ ಸುತ್ತಿ ಸುಸ್ತಾಗಿದ್ದೀನಿ.
ಸ್ವಾಭಾವಿಕವಾದದ್ದು ಶಸ್ತ್ರಚಿಕಿತ್ಸೆ, ಅಸ್ವಾಭಾವಿಕ ಪೋಸ್ಟ್ ಮಾರ್ಟಮ್. ಅವನ ರೋಗಕ್ಕೆ ಮದ್ದಿಲ್ಲ, ಉಪಶಮನಕ್ಕೆ ನನಗೆ ಚಿಕಿತ್ಸೆ. ಬರ್ಲಾ? ಹೊತ್ತಾಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್, ಸೇಮ್ ಟು ಯು. ನನಗ ಯಾಕೆ? ಕರಗಿದ್ರೆ ನಿನ್ನ ಸಮಸ್ಯೆಗೆ ಉತ್ತರ, ಕಟ್ಟಿದ್ರೆ ನನ್ನ ಸಮಸ್ಯೆಗೆ ಉತ್ತರ. ಬೈದು ಬೈ, ಅರುಂಧತಿದೇನೆ ಸುದ್ದಿ? ಏನು? ಏನಿಲ್ಲ. ನಿನಗೆ ಗೊತ್ತಿಲ್ಲ, ಅದೇನೋ ಅವಳ ಆಫೀಸಲ್ಲಿ ಶ್ಯಾಮ್ ಸುಂದ್ರ ಅಂತ ಉಪ ತಹಸೀಲ್ದಾರಂತೆ, ಅವನು ಇವಳಿಗೆ ಪ್ರಪೋಸ್ ಮಾಡಿದಾನಂತೆ. ಇವಳು ರಿಜೆಕ್ಟ್ ಮಾಡಿದ್ಲು ಅಂತ ಸುದ್ದಿ. ಶಿ ಈಸ್ ಟೂ ಸೀಕ್ರೆಟಿವ್, ಅಳಿಯೋದು ಕಷ್ಟ. ವರ್ಷ, ಪ್ಲೀಸ್. ಬೋತ್ ಆಫ್ ಅಸ್ ಹ್ಯಾವ್ ಎನಫ್ ರೀಸನ್ಸ್ ಟು ಬಿ ಡಿಪ್ರೆಸ್ಡ್. ಖಿನ್ನತೆಗೆ ಕಾರಣಗಳಿವೆ, ಆದರೆ ಅದಕ್ಕೆ ಜಾರೋದು ಬೇಡ. ಸ್ವಂತ ಬದುಕಲ್ಲಿ ರಸ ಇಲ್ಲ ಅಂತ ಕಂಡೋರ್ ಬದುಕು ಇರೋದು ಬೇಡವೆ?